Hi dear students, welcome to the BA Pearson's Basic English class. In this class, we are going to be studying about your second lesson's grammatical topic, grammar and composition part. In this one, we are already described what are the common sentences we are using while we are writing the personal letters. We described in a last class, and also as the four letters whichever given in your textbook. As I mentioned that questions are letters to be practiced here, and today we are continuing about in the grammatical topic the preposition. The preposition is a word, as we studied in earlier semesters. The same thing here. It is also one of the parts of speech. It's also one of the parts of speech here. As we studied it earlier, preposition is a word which joins or which tells the relation between of two words or two nouns we are described here. The same topic as today we are going to be continuing the topic here. Okay. ಅಂದ್ರೆ ಕಳೆದ ತರಗತಿಗಳಲ್ಲಿ ನಾವು ಈ ಒಂದು ಪಾಠದ ಗ್ರಾಮ್ಯಾಟಿಕಲ್ ಟಾಪಿಕ್ ಅಲ್ಲಿ ಈ ಪರ್ಸನಲ್ ಲೆಟರ್ಗಳ ಅಲ್ಲಿ ಬಳಕೆ ಮಾಡತಕ್ಕಂತ ವಾಕ್ಯಗಳನ್ನ ನಾವು ನೋಡ್ತಾ ಬಂದಿದ್ವಿ. ಈ ದಿನ ಈ ನೇರವಾಗಿರ್ತಕ್ಕಂಥ ಗ್ರಾಮರ್ ಪ್ರಿಪೋಸಿಷನ್ ಉಪಸರ್ಗಗಳು ಅಂತ ಏನ್ ಕರಿತೀವಲ್ವಾ ಅವುಗಳ ಕುರಿತಾಗಿ ನಾವು ಕಲಿತಾ ಬರೋಣ. ಸೊ ವಾಟ್ ಈಸ್ ಪ್ರಿಪೋಸಿಷನ್? ಪ್ರಿಪೋಸಿಷನ್ ಅಂದ್ರೆ ಏನು ಹಾಗಿದ್ರೆ ಅಂತ ನೋಡೋದಾದ್ರೆ ಲೆಟ್ಸ್ ಸಿ. ಪ್ರಿಪೋಸಿಷನ್ ಇಸ್ ಎ ವರ್ಡ್. ಪ್ರಿಪೋಸಿಷನ್ ಇಸ್ ಎ ವರ್ಡ್. ಪ್ರಿಪೋಸಿಷನ್ ಅನ್ನೋದು ಕೂಡ ಒಂದು ಪದ. ಯಾವ ತರದ ಪದ? ಲೆಟ್ಸ್ ಸಿ. which shows ಅಂದ್ರೆ ಅದು ತೋರಿಸುತ್ತೆ ಏನನ್ನ? some relations between two words or things in a sentence. that means ಒಂದು ವಾಕ್ಯದಲ್ಲಿ ಇರತಕ್ಕಂತಹ ಎರಡು ಶಬ್ದಗಳ ಅಥವಾ ಎರಡು ಥಿಂಗ್ಸ್, ಎರಡು ವಸ್ತುಗಳ ಮಧ್ಯದ ಸಂಬಂಧವನ್ನ ಬೆಸೆತಕ್ಕಂತಹ ಪದ ಈ ಪ್ರಿಪೋಸಿಷನ್ ಆಗಿರುತ್ತೆ. ದಟ್ ಮೀನ್ಸ್ ಸಂಬಂಧವನ್ನ ಬೆಸೆತಕ್ಕಂತಹ ಪದ ಇದಾಗಿರುತ್ತೆ ಅಂತಕ್ಕಂಥದ್ದು. ದೆನ್ ಅದನ್ನೇ ನಾವು ಇನ್ನೊಂದು ವಿಧದಲ್ಲೂ ಕೂಡ ನೋಡ್ತಾ ಹೋಗ್ಬೋದು. ದೆನ್ preposition is a word. Preposition is a word which is placed before a noun or pronoun. Preposition is a word which is placed before a noun or pronoun. ಅಂತ ಹೇಳಿದ್ರೆ ನಾಮಪದ ಅಥವಾ ಸರ್ವನಾಮ ಪದಗಳ ಮುಂದೆ ಆರ್ ಅಥವಾ after a word or adjective. after a verb or adjective ಅಂದ್ರೆ ಕ್ರಿಯಾಪದದ ನಂತರ ಅಥವಾ ಕ್ರಿಯಾ ವಿಶೇಷಣದ ನಂತರದಲ್ಲಿ, ಓಕೆನಾ, to show their relation in a sentence here. okay, it is a word which is placed before a noun or pronoun. that means ಇಲ್ಲಿ ಕರ್ಮಪದ ನಾವು ಕನ್ನಡದಲ್ಲಿ ಹೇಗೆ ಬಳಸ್ತೇವೋ ಅದೇ ತರದಲ್ಲಿ ಆಬ್ಜೆಕ್ಟ್ ನ ಮುಂಭಾಗದಲ್ಲಿ, ಓಕೆನಾ, like the same ವರ್ಬ್ ಅಂಡ್ ಅಡ್ಜೆಕ್ಟಿವ್ ನ ನಂತರದಲ್ಲಿ, ದಟ್ ಮೀನ್ಸ್ ಕ್ರಿಯಾಪದ ಅಥವಾ ಕ್ರಿಯಾ ವಿಶೇಷಣಗಳ ನಂತರದಲ್ಲಿ ಬಳಕೆ ಆಗ್ತಕ್ಕಂತಹ ಒಂದು ಪದ ಇದಾಗಿರುತ್ತೆ. ಅಂಡ್ ವಿಚ್ ಸಜೆಸ್ಟ್ ಆರ್ ವಿಚ್ ಶೋಸ್ ದ ರಿಲೇಷನ್ ಹಿಯರ್. ದಟ್ ಶೋಸ್ ದ ರಿಲೇಷನ್ ಇನ್ ಅ ಸೆಂಟೆನ್ಸ್ ಹಿಯರ್. ಆ ವಾಕ್ಯದಲ್ಲಿ ಬರ್ತಕ್ಕಂತಹ ಸಂಬಂಧವನ್ನ ಅಂದ್ರೆ ಈ ಬೇರೆ ಬೇರೆ ಪದಗಳನ್ನ ಮಧ್ಯದ ಸಂಬಂಧವನ್ನ ಸೂಚಿಸತಕ್ಕಂತ ಪದ ಇದಾಗಿರುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್ ಅನದರ್ ವೇ, ಇನ್ನೊಂದು ವಿಧದಲ್ಲೂ ಕೂಡ ನಾವು ಈ ಪ್ರಿಪೋಸಿಷನ್ ಅನ್ನ ಇಲ್ಲಿ ವ್ಯಾಖ್ಯಾನಿಸಬಹುದು. ದಟ್ ಈಸ್ ಪ್ರಿಪೋಸಿಷನ್ ಶೋಸ್ ಟೂ ರಿಲೇಷನ್ ಆಫ್ ಟೈಮ್, ಪ್ಲೇಸ್, ಪರ್ಪಸ್, ಡೈರೆಕ್ಷನ್, ಕಾಸ್, ಏಜೆಂಟ್, ಎಕ್ಸೆಟ್ರಾ. ಓಕೆನಾ, ಇಲ್ಲಿ ಆ ಪ್ರಿಪೋಸಿಷನ್ ಸೂಚಿಸತಕ್ಕಂತ ಸಂಬಂಧ ಯಾವ್ಯಾವ್ದ್ರ ಬಗ್ಗೆ ಆಗಿರುತ್ತೆ ಅಂತ ಹೇಳಿದ್ರೆ ಇಟ್ ಶೋಸ್ ದ ಟೈಮ್, ಸಮಯದ ಸಂಬಂಧವನ್ನ ಸೂಚಿಸುತ್ತೆ, ಅಥವಾ ಪ್ಲೇಸ್, ಸ್ಥಳದ ಸಂಬಂಧವನ್ನ ಸೂಚಿಸ್ತಾ ಬರುತ್ತೆ, ಆರ್ ಪರ್ಪಸ್, ಉದ್ದೇಶದ ಒಂದು ಈ ಒಂದು ಸಂಬಂಧವನ್ನ ಸೂಚಿಸ್ತಾ ಬರುತ್ತೆ. ಡೈರೆಕ್ಷನ್, ದಿಕ್ಕು ಅಂದ್ರೆ ಯಾವ ವಿಧದಲ್ಲಿ ಅನ್ನೋ ಒಂದು ಆ ಡೈರೆಕ್ಷನ್ ವಿಧದಲ್ಲೂ ಕೂಡ ತೋರಿಸ್ತಾ ಬರುತ್ತೆ. ಕಾಸ್, ಉದ್ದೇಶ, ಅಂಡ್ ಏಜೆಂಟ್ ಅಂದ್ರೆ ಥ್ರೂ ಯಾವುದರಿಂದ, ಮಾಧ್ಯಮ ಯಾವುದು ಅನ್ನೋ ತರದಲ್ಲಿ ಈ ಒಂದು ಪ್ರಿಪೋಸಿಷನ್ ಪದವನ್ನ ಬಳಕೆ ಮಾಡಲಾಗುತ್ತೆ. ಸೊ ಓವರ್ ಆಲ್ ನೀವು ನೋಡಿದ್ರೆ ನಿಮಗೆ ಸ್ವಲ್ಪ ಅರ್ಥ ಆಗದೆ ಇರಬಹುದು, ಬಟ್ ದಿಸ್ ವುಡ್ ಬಿ ಕ್ಲಿಯರ್ಡ್ ಬೈ ಯೂಸಿಂಗ್ ಇನ್ ಎಕ್ಸಾಂಪಲ್. ಅಂದ್ರೆ ಉದಾಹರಣೆ ಸಹಿತವಾಗಿ ನೋಡ್ತಾ ಬಂದಾಗ ಇಟ್ ಈಸ್ ಕ್ಲಿಯರ್ಲಿ
ಅಂಡರ್ಸ್ಟ್ಯಾಂಡೇಬಲ್. ಲೆಟ್ಸ್ ಟ್ರೈ ಟು ಸಿ ಥ್ರೂ ದ ಎಕ್ಸಾಂಪಲ್. ಉದಾಹರಣೆ ಮುಖಾಂತರ ನೋಡೋ ಪ್ರಯತ್ನವನ್ನ ಮಾಡ್ತಾ ಬರೋಣ. ಲೆಟ್ಸ್ ಸಿ. ಉದಾಹರಣೆಗೆ ದ ಫಸ್ಟ್ ಎಕ್ಸಾಂಪಲ್, ಮೊದಲನೇ ಉದಾಹರಣೆ, ದ ಬುಕ್ ಈಸ್ ಆನ್ ದ ಟೇಬಲ್. The book is, yes, if you want you can mention in your notes here, ಬರ್ಕೊಳ್ಳಬಹುದು ಕೂಡ. Yes, the book is on the table. That means ಪುಸ್ತಕ ಅನ್ನೋದು ಒಂದು ಪದ, ಒಂದು ವಸ್ತು, ಟೇಬಲ್ ಅಂತಕ್ಕಂಥದ್ದು ಮತ್ತೊಂದು ವಸ್ತು. Where is the book? ಪುಸ್ತಕ ಎಲ್ಲಿದೆ ಅಂತ ಹೇಳಿದಾಗ ಟೇಬಲ್ಲಿನ ಮೇಲೆ, ಮೇಲೆ ಮೇಲೆ. ಸೊ ಟೇಬಲ್ ಮತ್ತು ಪುಸ್ತಕ ಇವೆರಡು ಬೇರೆ ಬೇರೆ ಪದಗಳನ್ನ, ದ ಟೂ ವರ್ಡ್ಸ್ ಅನ್ನ ಜಾಯಿನ್, ಅವುಗಳ ಮಧ್ಯೆ ಸಂಬಂಧವನ್ನು ಬೆಳೆಸತಕ್ಕಂಥ ಪದ ಯಾವುದು? ಆನ್, ಮೇಲೆ ಅಂತಕ್ಕಂಥದ್ದು. ಸೊ ಹಿಯರ್ ಆನ್ ಇಸ್ ಅ ವರ್ಡ್ which is a preposition. ಅದನ್ನ ನಾವೇನ್ ಕರಿತೀವಿ? ಪ್ರಿಪೋಸಿಷನ್ ಅಂತ ಕರೀತಾ ಬರ್ತೀವಿ. and it is clearly mentioned that it suggests the place, ಸ್ಥಳ. ಎಲ್ಲಿ ಅಂದ್ರೆ ಸ್ಥಳ, ಟೇಬಲ್ಲಿನ ಮೇಲೆ. ಸೊ ದ ಟೇಬಲ್ ಅಂತಕ್ಕಂಥದ್ದು ಇಲ್ಲಿ ಸ್ಥಳವಾಗಿರುತ್ತೆ. ಸೊ that is one, it is a place preposition ಅಂತ ಕೂಡ ನಾವು ಕರೀತಾ ಬರ್ಬೋದು. ಒಂದು ಸೆಕೆಂಡ್ ಎಕ್ಸಾಂಪಲ್, ಎರಡನೇ ಉದಾಹರಣೆ ಅಂತ ಬಂದ್ರೆ, she came at 5. she came at 5 am. ಅಂದ್ರೆ ಅವಳು 5 ಗಂಟೆಗೆ ಬಂದ್ಲು ಅಂತ. ಸೊ at is a preposition which shows the time here. At is a preposition which shows the time. At, she came at 5. ಓಕೆ, ಇಲ್ಲಿ at ಅಂತಕ್ಕಂಥದ್ದು ಸಮಯವನ್ನು ಸೂಚಿಸತಕ್ಕಂಥ ಒಂದು ಪ್ರಿಪೋಸಿಷನ್ ಆಗಿರತಕ್ಕಂಥದ್ದು. then ಅಂದ್ರೆ she came ಅಂತಕ್ಕಂಥದ್ದು verb. ಓಕೆನಾ? after a verb. yes, as I mentioned here, after a verb and later thing is a 5 time here. yes, in between of this one. okay, the next one, the third example, they went to college. they went, ಅವರು ಹೋದರು ಕಾಲೇಜಿಗೆ. ಕಾಲೇಜ್ ಅಂದ್ರೆ ಎಲ್ಲಿಗೆ ಹೋದ್ರು? ಟು. here to is a word which dedicates as a preposition. ಇಲ್ಲಿ preposition ಆಗಿ ಕೆಲಸ ಮಾಡ್ತಕ್ಕಂಥ ಪದ ಯಾವುದು? ಇಲ್ಲಿ to ಅಂತಕ್ಕಂಥದ್ದು. ಎಲ್ಲಿಗೆ ಹೋದ್ರು? ಡೈರೆಕ್ಷನ್. that means ಹೋಗಿದ್ದ ಎಲ್ಲಿಗೆ? ಕಾಲೇಜಿಗೆ. that means here the to is a word or a preposition which tells the direction here. the next, the fourth one, we worked for them. we worked for whom? ಯಾಕೆ? ಪರ್ಪಸ್, ಉದ್ದೇಶ. ಯಾಕೆ ನಾವು ಕೆಲಸ ಮಾಡಿದ್ವಿ? ಫಾರ್ ದೆಮ್, ಅವರಿಗಾಗಿ ನಾವು ಕೆಲಸವನ್ನ ಮಾಡಿದ್ವಿ. ಓಕೆನಾ? ವಿ ವರ್ಕ್ ಫಾರ್ ದೆಮ್, ಅವರಿಗಾಗಿ ಅಂತಕ್ಕಂಥ ಪದ ಇಲ್ಲಿ ನಾವು ಮೆನ್ಷನ್ ಮಾಡ್ತಾ ಬರ್ತೀವಿ. ದೆನ್ ಅನದರ್ ಎಕ್ಸಾಂಪಲ್ ಹಿಯರ್, ದೇ ಕೇಮ್ ಬೈ ಟ್ರೈನ್. ದೇ ಕೇಮ್, ಅವರು ಬಂದ್ರು ಯಾವುದರಿಂದ? ವಿಚ್ ಇಸ್ ದ ಏಜೆಂಟ್ ಹಿಯರ್? ಟ್ರೈನ್. ದಟ್ ಮೀನ್ಸ್ ದೇ ಕೇಮ್ ಬೈ ಟ್ರೈನ್ ಅಂತಕ್ಕಂಥದ್ದು, which tells that totally the example for the prepositions here. ಇವುಗಳನ್ನ ಈ ಪ್ರಿಪೋಸಿಷನ್ಸ್ ಉದಾಹರಣೆಯಾಗಿ ನಾವು ನೋಡ್ತಾ ಬರಬಹುದು. ಎಸ್, ಐ ಥಿಂಕ್ ಯು ಅಂಡರ್ಸ್ಟುಡ್ ದಿಸ್ ಟಾಪಿಕ್. ಅರ್ಥ ಆಗಿದೆ ಅಂತ ಭಾವಿಸ್ತಾ ಬರ್ತಾ ಇದ್ದೀನಿ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲೂ ಕೂಡ ಇನ್ನು ಹಲವಾರು ಪ್ರಿಪೋಸಿಷನ್ ಗೆ ಉದಾಹರಣೆಗಳನ್ನ ನೀಡ್ತಾ ಬಂದಿದ್ದಾರೆ. ಎಸ್, ಅದನ್ನು ಕೂಡ ನಾವು ಈ ನಂತರದಲ್ಲಿ ಕಂಟಿನ್ಯೂ ಮಾಡ್ತಾ ಬರೋಣ. As we studied in a earlier example, now we are seeing that remaining examples in detail. ಅಂದ್ರೆ ಈಗಾಗಲೇ ನಾವು ನೋಡಿರ್ತಕ್ಕಂಥ ಉದಾಹರಣೆಗಿಂತಲೂ ಸ್ವಲ್ಪ ವಿವರವಾಗಿ ಈ ಉದಾಹರಣೆಗಳನ್ನ ನೋಡ್ತಾ ಬರೋಣ ಈ ಪ್ರಿಪೋಸಿಷನ್ ಸಂಬಂಧಪಟ್ಟಂತೆ. ಸೊ the most commonly used preposition in English ಯಾವ್ಯಾವು ಅಂದ್ರೆ ಅತ್ಯಂತ ಸಾಮಾನ್ಯವಾಗಿ ಇಂಗ್ಲಿಷ್ ಅಲ್ಲಿ ಬಳಕೆ ಆಗ್ತಕ್ಕಂಥ ಪ್ರಿಪೋಸಿಷನ್ ವರ್ಡ್ಗಳು ಯಾವ್ಯಾವು ಅಂತ ನೋಡ್ತಾ ಬರೋದಾದ್ರೆ, ಎಸ್, ಫಸ್ಟ್ಲಿ ಮೊದಲನೇದಾಗಿ ಆನ್, on, on ಅಂತಕ್ಕಂತಹ ಒಂದು ಪ್ರಿಪೋಸಿಷನ್ ಅನ್ನ ಸಾಮಾನ್ಯವಾಗಿ ಅತಿ ಹೆಚ್ಚಾಗಿ ಬಳಕೆ ಮಾಡಲಾಗುತ್ತೆ. ಲೆಟ್ಸ್ ಸಿ ಫಸ್ಟ್ ಎಕ್ಸಾಂಪಲ್ ಫಾರ್ ದ on here. on, they sat on the bench. they sat on the bench. ಅವರು ಬೆಂಚಿನ ಮೇಲೆ ಕುಳಿತಿದ್ದಾರೆ. that shows the surface ಅಂದ್ರೆ ಮೇಲ್ಮೈ ಅಥವಾ ತೋರಿಸ್ತಾ ಬರತಕ್ಕಂಥದ್ದು. ಇಲ್ಲಿ ಆನ್ ಅಂತಕ್ಕಂಥದ್ದು ಏನು? ಮೇಲೆ ಅನ್ನೋ ಒಂದು ಅರ್ಥವನ್ನು ಹೇಳ್ತಾ ಬರುತ್ತೆ. they sat on the bench ಅಂದ್ರೆ ಬೆಂಚಿನ ಮೇಲ್ಗಡೆ ಕುಳಿತಿದ್ದಾರೆ ಅಂತಕ್ಕಂಥದ್ದು. the next, another example on here, she returned on Monday.
ಶಿ ರಿಟರ್ನ್ಡ್ ಆನ್ ಮಂಡೇ ಅಂದ್ರೆ ಅವಳು ಸೋಮವಾರದ ದಿನ ಹಿಂತಿರುಗಿದಳು. ದಟ್ ಮೀನ್ಸ್ ಶಿ ರಿಟರ್ನ್ಡ್, ಶಿ ಕೇಮ್ ಬ್ಯಾಕ್ ಆನ್ ಮಂಡೇ. ಸೊ ಇಲ್ಲಿ ಈ ಆನ್ ಏನನ್ನ ತೋರಿಸುತ್ತೆ ಅಂತ ಹೇಳಿದ್ರೆ ದ ರಿಲೇಷನ್ ಬಿಟ್ವೀನ್ ದ ಡೇ ಆರ್ ಡೇಟ್ ಅಂತ, ಅಂದ್ರೆ ದಿನ, ಯಾವ ದಿನ ಅಥವಾ ಯಾವ ದಿನಾಂಕದಂದು ಅಂತಕ್ಕಂಥದ್ದನ್ನು ಮೆನ್ಷನ್ ಮಾಡ್ಬೇಕಾದ್ರೆ ಕೂಡ ನಾವು ಏನ್ ಬಳಸ್ತಾ ಬರ್ತೀವಿ, ಆನ್ ಅನ್ನ ಇಲ್ಲಿ ಬಳಕೆ ಮಾಡ್ತಾ ಬರ್ತೀವಿ. ನೆಕ್ಸ್ಟ್ ಏನಂದ್ರೆ ಅದೇ ರೀತಿಯಲ್ಲಿ ದ ಥರ್ಡ್ ಎಕ್ಸಾಂಪಲ್, we are going on election duty. We are going on which duty? Election duty. So it shows the purpose. ಯಾವ ಉದ್ದೇಶಕ್ಕಾಗಿ ನಾವು ಹೋಗ್ತಾ ಇದ್ದೀವಿ? ಎಲೆಕ್ಷನ್ ಡ್ಯೂಟಿಗಾಗಿ ಹೋಗ್ತಾ ಇದ್ದೀವಿ. That means this year on shows the purpose. ಇಲ್ಲಿ ಉದ್ದೇಶವನ್ನು ಸೂಚಿಸತಕ್ಕಂತ ಪದವಾಗಿ, ಸಂಬಂಧವನ್ನು ಸೂಚಿಸತಕ್ಕಂತ ಪದವಾಗಿ ಇಲ್ಲಿ ಆನ್ ಬಳಕೆ ಆಗ್ತಾ ಬರುತ್ತೆ. ಸೊ another commonly used preposition, ಇನ್ನೊಂದು ಕಾಮನ್ ಆಗಿ ಬಳಕೆ ಆಗ್ತಕ್ಕಂತ preposition in. ಇನ್ನೊಂದು ಸಾಮಾನ್ಯ ಆಗಿ ಬಳಕೆ ಆಗ್ತಕ್ಕಂತ preposition ಯಾವುದು ಇಲ್ಲಿ? in ಅಂತಕ್ಕಂಥದ್ದು. Let's see. They live in Mumbai. Where they live? ಎಲ್ಲಿ ವಾಸವಾಗಿದ್ದಾರೆ ಅವರು? ಮುಂಬೈಯಲ್ಲಿ. ಮುಂಬೈಯಲ್ಲಿ. That means here this in inspects the large space. ಇನ್ನನ್ನ ಎಲ್ಲಿ ಬಳಸ್ತೀವಿ ಅಂತ ಹೇಳಿದ್ರೆ ವಿಶಾಲವಾಗಿರ್ತಕ್ಕಂತಹ ನಗರಗಳು, ದೊಡ್ಡ ದೊಡ್ಡ ಪ್ರದೇಶಗಳನ್ನ ನಾವು ಸೂಚಿಸ್ತಾ ಬರಬೇಕಾದಾಗ ಅಲ್ಲಿ ನಾವೇನನ್ನು ಬಳಕೆ ಮಾಡ್ತೀವಿ? ಇನ್ ಅಂತಕ್ಕಂಥ ಪದವನ್ನ ಬಳಕೆ ಮಾಡಲಾಗುತ್ತೆ. Let us say another example. It happened in the morning. It happened in the morning. ಅದು ಬೆಳಗಿನ ಸಮಯದಲ್ಲಿ, ಅಲ್ಲಿ ಅಂತಕ್ಕಂಥ ಬೆಳಗಿನ ಸಮಯದಲ್ಲಿ ನಡೆಯಿತು. It happened in the morning. So it also shows a part of day. ದಿನದ ಒಂದು ಭಾಗವಾಗಿ ಇಲ್ಲಿ ಈ ಇನ್ ಬಳಕೆ ಆಗುತ್ತೆ. ದಿನದ ಒಂದು ಭಾಗವನ್ನು ಸೂಚಿಸೋದಕ್ಕಾಗಿ ಇಲ್ಲಿ ಈ ಇನ್ ಅಂತಕ್ಕಂಥ ಪದ ಬಳಕೆ ಆಗ್ತಾ ಬಂದಿದೆ. The next another commonly used preposition. ಇನ್ನೊಂದು ಸಾಮಾನ್ಯವಾಗಿ ಬಳಕೆ ಆಗ್ತಕ್ಕಂತಹ preposition ಯಾವುದು ಅಂತ ನೋಡೋದಾದ್ರೆ upon. upon ಅಂತಕ್ಕಂಥದ್ದು. Let's see. The cat jumped upon the table. The cat jumped upon the table. So here it shows coming with motion. ಚಲನೆಯ ಇಲ್ಲಿ ಬರ್ತಕ್ಕಂಥದ್ದು ಅಂದ್ರೆ ಚಲನೆಯಲ್ಲಿ ಮುಂದುವರಿತಕ್ಕಂಥದ್ದನ್ನ ತೋರಿಸುತ್ತೆ. The cat jumped. That means ಬರ್ತಾ ಇದೆ, ಬಂದು ಹೆಗರ್ತಾ ಇದೆ. So here the cat jumped upon the table as the motion towards the upside ಅನ್ನೋ ರೀತಿಯಲ್ಲಿ ಕೂಡ ನಾವು ಇದನ್ನ ಬಳಕೆ ಮಾಡ್ತಾ ಬರಬಹುದು. Okay, as another commonly used preposition, ಇನ್ನೊಂದು ಕಾಮನ್ ಆಗಿ ಬಳಕೆ ಮಾಡ್ತಕ್ಕಂಥ preposition ಯಾವುದು ಅಂತ ನೋಡೋದಾದ್ರೆ so by ಅಂತಕ್ಕಂಥದ್ದು. So what do you mean by the by? In the agent ಅನ್ನು ತೋರಿಸ್ತಕ್ಕಂಥ ಪದ ಆಗಿ ಕೂಡ ನಾವು ಇದನ್ನ ಬಳಕೆ ಮಾಡ್ತೀವಿ. The telescope was invented by Galileo. Who invented telescope here? Galileo invented. Okay na? The telescope was invented by means agent. ಯಾರಿಂದ ಆಗಿರೋದು? By Galileo. So here it represents the agent. ಯಾರಿಂದ ಆಗಿದ್ದು? Galileo ಅಂತ. ಅಂದ್ರೆ ಟೋಟಲಿ ಏಜೆಂಟ್, ಯಾರ ವತಿಯಿಂದ ಆಗಿರ್ತಕ್ಕಂಥದ್ದು, ಅಲ್ಲಿ ಮಾಧ್ಯಮ ಯಾರು? ಅಲ್ಲಿ ಗೆಲಿಲಿಯೋ ಅಂತಕ್ಕಂಥದ್ದನ್ನ ತೋರಿಸ್ತಾ ಬರುತ್ತೆ. ಸೊ ಹಿಯರ್ ದ ಬೈ ಈಸ್ ಯೂಸ್ಡ್ ಆಸ್ ಅನ್ ಏಜೆಂಟ್ ಆಗಿ ಬಳಕೆ ಆಗಿರ್ತಕ್ಕಂಥದ್ದು. ಎಸ್ ಬೈ ಇಸ್ ಅ ಪ್ರಿಪೋಸಿಷನ್ ಯೂಸ್ಡ್ ಆಸ್ ಎ ಏಜೆಂಟ್. ದ ನೆಕ್ಸ್ಟ್ ಒನ್, ನೆಕ್ಸ್ಟ್ ಎಕ್ಸಾಂಪಲ್ ಫಾರ್ ದ ಬೈ ಹಿಯರ್, they always travel by train. They always travel by train. They always travel in by bus. Okay, like this one. Here the by suggests means of transport. ಅಂದ್ರೆ ಯಾವ ಒಂದು ಸಾರಿಗೆ ಮಾಧ್ಯಮದಿಂದ ಬಂದ್ರು, ಟೋಟಲಿ ಏಜೆಂಟ್ ಬಟ್ ದ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಆಗಿ ಬಳಕೆ ಆಗಿರ್ತಕ್ಕಂಥದ್ದು. They always travel by train. ಯಾವಾಗಲೂ ಅವರು ಟ್ರೈನ್ ಇಂದಾನೇ ಬರೋದು, ಟ್ರೈನ್ ಅಲ್ಲಿಂದ ಸಂಚಾರ ಮಾಡ್ತಕ್ಕಂಥದ್ದು. ಹೀಗೆ there are many more preposition words are there here. Okay na? They are commonly we are using these kind of prepositions in our English language, and that remaining prepositions we will study in a next class here. I hope you understood. ನಿಮಗೆಲ್ಲ ಈ ಟಾಪಿಕ್ ಅರ್ಥ ಆಗಿದೆ ಅಂತ ಹೇಳ್ತಾ ಬರ್ತೇನೆ. ಈಗಾಗಲೇ ತುಂಬಾ ಸಾರಿಗಳು ಇವು ರಿವಿಷನ್ ಆಗಿದ್ದಾವೆ. ಹಾಗೆ ನಿಮಗೆ ಸಿಲೆಬಸ್ ಇರೋದ್ರಿಂದ ಇದನ್ನ ಹೇಳಲೇಬೇಕು, and it is must and should important. Okay na? When we are using language, ಭಾಷೆನ ಬಳಕೆ ಮಾಡಬೇಕಾದಾಗ, when we are learning language, ಭಾಷೆನ ಕಲಿತಾ ಇರಬೇಕಾದಾಗ, so where we have to be join this link
ದಟ್ ಮೀನ್ಸ್ ಆ ಸಂಬಂಧವನ್ನ ಎಲ್ಲಿ ಸೇರಿಸ್ತಾ ಬರಬೇಕು ಅಂತಕ್ಕಂಥ ವಿಚಾರ ಗೊತ್ತಿರಬೇಕಾಗುತ್ತೆ. ಸೊ ಪ್ರಿಪೋಸಿಷನ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಫಾರ್ಮಿಂಗ್ ಆಫ್ ಸೆಂಟೆನ್ಸ್. ಸೊ ಈ ಒಂದು ಕಾರಣದಿಂದ ನಮಗೆ ಈ ಒಂದು ಪ್ರಿಪೋಸಿಷನ್ ಕಲಿಯೋದು ಅನಿವಾರ್ಯ. ಸೊ ಅತ್ಯಂತ ಸರಳ ವಿಧಾನದಲ್ಲಿ ನಾವು ಇದನ್ನ ನೋಡ್ತಾ ಬರ್ತಾ ಇದ್ದೀವಿ. ಇನ್ನುಳಿದಿರತಕ್ಕಂತಹ ಕಾಮನ್ಲಿ ಯೂಸ್ಡ್ ಪ್ರಿಪೋಸಿಷನ್ ನಂತರ ತರಗತಿಗಳಲ್ಲಿ ನಾವು ಕಲಿತಾ ಬರೋಣ. ಓಕೆ, ಥ್ಯಾಂಕ್ ಯು.